ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಈ ಒಂದು ಲಾಗ್ ಬಂದು ನನ್ನ ವೆಡ್ನೆಸ್ಡೇ ಲಾಗ್ ಆಗಿರುತ್ತೆ. ಸೊ ತುಂಬ ಲೇಟಾಗಿ ಈ ಒಂದು ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇಲ್ಲಿ ಕೆಂಪು ಅಕ್ಕಿ ಹಾಕಿ ನೀರು ದೋಸೆ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಾಗಿತ್ತು. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಾವು ರೈಸು ಯಾವ ರೈಸಲ್ಲಾದರೂ ಮಾಡ್ಕೊಳ್ಬೋದು. ಸೊಸೈಟಿ ಅಕ್ಕಿಯಲ್ಲಿ ಆಗಿರ್ಬೋದು, ಈ ಥರ ರೆಡ್ ರೈಸಲ್ಲಾಗಿರ್ಬೋದು, ಈ ಥರ ಯಾವ್ದು ರೈಸ್ ಇರುತ್ತೋ ಆ ರೈಸಲ್ಲೂ ಸಹ ನಾವು ಮಾಡ್ಕೊಳ್ಬೋದು. ಸೊ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕಾಯಿ ಚಟ್ನಿ ಮತ್ತು ಈ ಥರ ಕೆಂಪಕ್ಕಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಸೊ ನೈಟು ಇದನ್ನು ನೆನೆಸಿಟ್ಕೊಂಡು ಮಾರ್ನಿಂಗು ಎಷ್ಟೊತ್ತಿಗಾದರೂ ಆಗಲಿ ರುಬ್ಬಿಟ್ಟು ಮಾಡ್ಕೊಳ್ವಂಥದ್ದು. ಸೊ ತುಂಬ ಈಸಿ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿ ಇದೆಲ್ಲ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಸೊ ನಂತರ ಟೆರೆಸ್ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ಬಂದಿದೆ. ಕೆಲವೊಂದು ಸ್ವಲ್ಪ ಇವಾಗ ಮಲ್ಲಿಗೆ ಸೀಸನ್ ಆಗಿರೋದ್ರಿಂದ ಹೂವು ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಕಟ್ ಮಾಡಿಕೊಂಡು ನಂತರ ದಾಸವಾಳ ಹೂವು ಎಲ್ಲ ಬಿಟ್ಟಿದ್ದು ಅದನ್ನು ಸಹ ಕಟ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಸೊ ನಂತರ ಇವಾಗ ಗಿಡಗಳಿಗೆಲ್ಲ ಹುಳು ಹರಡೋದು ಜಾಸ್ತಿ ಆಗುತ್ತೆ. ಇನ್ನು ಏಕೆ ಅಂದರೆ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ಲ. ಸೊ ಕೆಲವೊಂದಕ್ಕೆಲ್ಲ ಗಿಡಗಳಿಗೆಲ್ಲ ನೀರಿರೋದಿಲ್ಲ, ಮತ್ತು ನೀರು ಮತ್ತು ಒಂದಕ್ಕೇನಾದರೂ ಹುಳು ಹರಡಿದ್ರೆ ಇನ್ನು ಮತ್ತೆ ಇನ್ನೊಂದಕ್ಕೆ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿ ಜಾಗ ತಂಪಾಗಿರುತ್ತೋ ಆ ಒಂದು ಪ್ಲೇಸಲ್ಲಿ ಜಾಸ್ತಿ ಅಂದರೆ ಇರುವೆಗಳ ಬರೋದಾಗಿರ್ಬೋದು. ಆ ಥರ ಕೆಲವೊಂದು ಸಣ್ಣ ಸಣ್ಣ ಹುಳುಗಳು ಎಲ್ಲ ಬಂದು ಎಲೆ ಒಳಗೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದು ಫುಲ್ಲು ಗಿಡಗಳನ್ನ ಫುಲ್ಲು ತಿನ್ನೋದುವರೆಗೂ ಗೊತ್ತಾಗೋದಿಲ್ಲ ನಮಗೆ. ಆ ಥರ ಎಲ್ಲ ಇರುತ್ತೆ. ಸೊ ಹಾಗೂ ನಾನಿಲ್ಲಿ ನೋಡ್ಕೊಳ್ತಾ ಇರೋದ್ರಿಂದ ಒಂದು ಹುಳು ಎಲ್ಲ ಸಿಕ್ತು. ಸೊ ಮಲ್ಲಿಗೆ ಹೂವು ನೋಡಿ ಸೀಸನ್ನು ಇನ್ನೇನು ಮುಗಿತಾ ಬರುತ್ತೆ. ಸೊ 7 ಡೇಸು ಆ ಥರ ಇರುತ್ತೆ ಅಷ್ಟೇ ಮಲ್ಲಿಗೆ ಹೂವು ಮತ್ತು ದಾಸವಾಳ ಹೂವು. ಸೊ ದಾಸವಾಳ ಹೂವು ಅಷ್ಟೇ ಹೂವು ತುಂಬ ಚೆನ್ನಾಗಿ ಬಿಡ್ತಿದೆ, ಬಟ್ ಅದಕ್ಕಾಗಲೇ ಹುಳು ಎಲ್ಲ ಹರಡ್ಬಿಟ್ಟಿದೆ. ಸೊ ಇನ್ನೊಂದು ಕಡೆ ಸೈಡು ನೋಡಿ, ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ಕಣಗ್ಲು ಹೂವದ್ದು ಗಿಡಕ್ಕೆ ಯಾವ ಥರ ಹುಳು ಇದೆ ಅಂತ ಹೇಳಿ ಗ್ರೀನಾಗೇ ಇರುತ್ತೆ. ಆ ಗ್ರೀನ್ ಕಾಣಿಸೋದೇ ಇಲ್ಲ. ಆ ಎಲೆನೂ ಮತ್ತು ಆ ಹುಳು ಒಂದೇ ಥರನೇ ಇರುತ್ತೆ. ಸೊ ಗ್ರೀನಾಗಿ. ಹಾಗಾಗಿ ನೋಡಿ, ಇಲ್ಲಿ ನೋಡಿ ಎಷ್ಟು ಇದೆ ಅಂತ, ಎಷ್ಟು ದಪ್ಪ ಇದೆ ಅಂತ, ಸಣ್ಣದಾಗಿದೆ. ಸೊ ಈ ಎಲ್ಲ ಎಲೆನೂ ಸಹ ಅದು ತಿನ್ಕೊಂಡ್ಬಿಟ್ಟಿರುತ್ತೆ. ತಿನ್ಕೊಂಡು ನಮಗೆ ಲಾಸ್ಟಲ್ಲಿ ಒಂದೇ ಒಂದು ಎಲೆ ಮಾತ್ರ ಆ ಥರ ಕಾಣಿಸೋದು. ಅದರ್ವೈಸ್ ಎಲೆನೇ ಕಾಣಿಸೋದಿಲ್ಲ. ಅಷ್ಟು ನೀಟಾಗಿ ಅದು ತಿಂದ್ಬಿಟ್ಟಿರುತ್ತೆ. ಎಲ್ಲಿದೆ ಹುಳು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಥರ ಇರುತ್ತೆ. ಅದು ಗ್ರೀನ್ ತಿಂದು ಅದು ಗ್ರೀನಾಗೇ ಕಾಣಿಸ್ತಿರುತ್ತೆ. ಹಾಗಾಗಿ ಎಲೆ ಯಾವುದು ಮತ್ತು ಹುಳು ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಈ ಥರ ಇದ್ದಾಗ ನಾವು ಆ ಒಂದು ಫುಲ್ಲು ಎಲೆ ಅಂದರೆ ಅದು ಫುಲ್ಲು ಎಲೆ ಏನೇನು ತಿಂದ್ಬಿಟ್ಟಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಇನ್ನೊಂದಕ್ಕೆ ಹರಡ್ಕೊಂಡು ಸ್ಪ್ರೆಡ್ ಆಗ್ದಲೇ ಇರುತ್ತೆ. ಎಲ್ಲ ಎಲೆಗಳನ್ನ ತಿಂದ್ಬಿಟ್ಟು ಆ ಗಿಡನೇ ಹಾಳು ಮಾಡಿಬಿಡುತ್ತೆ. ಸೊ ಇವಾಗಂತೂ ಸ್ವಲ್ಪ ಅದು ಒಂದೊಂದಕ್ಕೆ ಪಕ್ಕ ಎಲ್ಲ ಹರಡ್ಕೊಳ್ತಾ ಇರುತ್ತೆ. ಸೊ ನೋಡ್ಕೊತಾ ಇರಬೇಕು. ಹಾಗಾಗಿ ನಾನು ಯಾವಾಗ್ಲೂ ಗಾರ್ಡನ್ ವಿಸಿಟ್ ಮಾಡ್ತಲೇ ಇರ್ತೀನಿ. ಅದ್ರದ್ದು ಯೋಗಕ್ಷೇಮ ಎಲ್ಲ ನೋಡ್ಕೊಳ್ತಲೇ ಇರ್ತೀನಿ. ಸೊ ನೋಡಿ, ಇಷ್ಟು ಸಣ್ಣ ಇದೆ. ಆ ಎಲೆನೆಲ್ಲ ನೀಟಾಗಿ ತಿಂದ್ಬಿಟ್ಟಿರುತ್ತೆ. ಸೊ ನಮ್ಗೆ ಗೊತ್ತೇ ಆಗೋದಿಲ್ಲ ಅಲ್ಲಿ ಎಲೆ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಥರ ಎಲ್ಲ ತಿನ್ಕೊಂಬಿಡುತ್ತೆ. ಸೊ ಈ ಥರ ನೋಡಿ, ಇಷ್ಟು ಎಲ್ಲ ಗಿಡಗಳಿಗಿದೆಯಲ್ಲ, ಕರ್ಬೇವಿನ ಗಿಡ, ಆ ಥರ ಕರ್ಬೇವಿನ ಗಿಡಕ್ಕೂ ಸಹ ಹತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅದನ್ನು ಕಟ್ ಮಾಡಿ ಎಸ್ತೆ. ಯಾರು ಕರಿತೀರಲ್ಲ ನಿನ್ನ? ಏನು ಹಾಗನ್ಬಿಟ್ರೆ? ಸ್ಕೂಲ್ ಮುಗ್ದೋಯ್ತಾ? ನಿಂತ್ಕೊ ಹಂಗೆ. ಫುಲ್ಲು ಎಂಜಾಯ್ ಮಾಡ್ಬಿಟ್ಟ? ಫುಲ್ಲು ಎಂಜಾಯ್ ಮಾಡ್ತಾನೋ? ನೋಡು ಇದೇ ಇಷ್ಟ ಆಗಲ್ಲ ಅನ್ನೋದು. ನಾಳೆನೂ ಐತಂತಲ್ಲ ಸ್ಕೂಲು? ನಾಳೆನೂ ಐತಂತಲ್ಲ ಸ್ಕೂಲು? ಐತಂತೆ ಕಣೋ. ಸುಳ್ಳು ಹೇಳ್ತಿಲ್ಲ ನಾನು, ನಿಜ ಹೇಳ್ತಿರೋದು. ನಿಜ ಕಣೋ. ಬೇಕಿರೋ ಹೋಗಿ ಡೈರಿಲಿ ನೋಡು. ಹೆಂಗೆ ತೋರ್ಸು ಹಂಗ. ಎಲ್ಲೇನೋ ಕಲ್ತ್ಕೊಂಬತ್ತಿಯಲ್ಲ, ಅವೆಲ್ಲ ಕಲ್ತ್ಕೊಂಬಂದೆ ನನ್ನ ಮೇಲೆ ಜಗಳ ಆಡೋದು ನೀನು ಅಲ್ವಾ? ಹಂಗಾರೆ ಎಕ್ಸಾಮ್ ಮುಗೀತು, ಇನ್ನು ನನ್ನ ಅಯ್ಯೋಸ್ತಿ ಅಲ್ವಾ ನೀನು? ಸೊ ತನುಷ್ಗೆ ಇವತ್ತು ಸ್ಕೂಲ್ ಲಾಸ್ಟ್ ಡೇ. ಸೊ ಹಾಗಾಗಿ ಅವನು ನೋಡಿ ಬೇಗ ಬಂದು ಖುಷಿಯಾಗಿಬಿಟ್ಟಿದ್ದ. ಎಷ್ಟು ಹ್ಯಾಪಿಯಾಗಿದ್ದ ಅಂದರೆ ಎಕ್ಸಾಮ್ ಮುಗ್ದೋಯ್ತು ಅನ್ನೋ ಒಂದು ಫ್ರೀಯಲ್ಲಿ ಖುಷಿಯಾಗಿದ್ದ. ಅವ್ನಿಗೆ ಏನೇನೋ ಹೇಳ್ತಾ ಇದ್ದೆ, ನೀನು ಮನೇಲಿ ಇಟ್ಕೊಳಲ್ಲ, ಎಲ್ಲರೂ ಕಳಿಸ್ತೀನಿ ಅಂತ ಎಲ್ಲ ಹೇಳ್ತಿದ್ದೆ.
ನಂತರ ಬಂದು ನಾನು ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಕಿಚನ್ನೆಲ್ಲ ಏನು ತುಂಬ ಡೀಪಾಗೆಲ್ಲ ಏನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ಒಂದು ಸಿಂಪಲ್ಲಾಗಿ ಅಂದರೆ ಡೈಲಿ ಯೂಸ್ ಮಾಡೋವಂಥ ಪಾತ್ರೆಗಳಾಗಿರ್ಬೋದು ಅದನ್ನು ಮತ್ತು ಈ ಕಬೋರ್ಡ್ಸ್ನ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ, ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಅಂದರೆ ಒಂದು ವಾರ ಆದರೂ ಸಾಕಾಗೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ಸೊ ಕಿಚನ್ ಒಂದಕ್ಕೆ ನನಗೆ 2 or 3 ಡೇಸ್ ಬೇಕಾಗುತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿದೆಯಲ್ವ, ಚಿಕ್ಕದಾಗಿದ್ದಷ್ಟು ಬೇಗ ಮಾಡ್ಕೊಳ್ಬೋದು, ಜಾಸ್ತಿ ಐಟಮ್ಸ್ ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಒಂದು ಸರಿ ಅನಿಸುತ್ತೆ ಚಿಕ್ಕದಾಗಿದ್ದರೆ ಸಾಕಪ್ಪ ಅಂತ ಅನಿಸುತ್ತೆ. ಇನ್ನೊಂದು ಟೈಮು ಅಯ್ಯೋ ದೊಡ್ಡದಾಗಿರಬೇಕಿತ್ತು, ಚೆನ್ನಾಗಿರ್ತಿತ್ತು, ಎಷ್ಟು ಚೆನ್ನಾಗಿ ಇಟ್ಕೊಳ್ಬೋದಲ್ವ ಅಂತೆಲ್ಲ ಅನಿಸ್ತಿರುತ್ತೆ. ಇವಾಗ ಯಾರ ಮನೆಗಾದರೂ ಹೋಗಿ ನೋಡಿದಾಗ ಓ ಇವ್ರ ಮನೆ ಕಿಚನ್ ಚೆನ್ನಾಗಿದೆ ಮತ್ತು ಅಂತಾರೆಲ್ಲ ಹೇಳ್ತಾ ಇರ್ತೀವಿ. ಬಟ್ ಕೆಲಸ ಮಾಡಬೇಕಾದ್ರೆ ಅದ್ರ ಕಷ್ಟ ಏನು ಅನ್ನೋದು ಆವಾಗಲೇ ಗೊತ್ತಾಗೋದು. ಬಟ್ ಕಿಚನ್ ಕ್ಲೀನ್ ಮಾಡೋದು ಅಂದರೆ ನನಗೆ ಒಂದು 2 or 3 ಡೇಸ್ ಬೇಕು. ಬಟ್ ನಾನು ಈ ಸರಿ ಮಾತ್ರ ತುಂಬಾ ಬೇಗ ಸಿಂಪಲ್ಲಾಗಿ ಜಸ್ಟ್ 1 ಡೇ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಅಂತಂದರೆ ಪೇಂಟ್ ಮಾಡಿಸ್ಬೇಕು ಅಂತ ನನ್ನ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ. ಪೇಂಟ್ ಮಾಡಿಸ್ಬೇಕಾದ್ರೆ ಮನೆಗೂ ಸಹ ಪೇಂಟ್ ಮಾಡಿಸೋದಿದೆ. ಹಾಗಾಗಿ ಒಳಗಡೆ ಎಲ್ಲ ಔಟ್ಸೈಡು ಮತ್ತು ಇನ್ಸೈಡು ಎಲ್ಲ ಪೇಂಟಿಂಗ್ ಮಾಡಿಸೋದಿದೆ. ಹಾಗಾಗಿ ಹಬ್ಬ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಅಂತಲೇ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಆ ಪ್ಲ್ಯಾನ್ ಮಾಡಿಕೊಂಡು ಯಾವಾಗ ಮಾಡಿಸೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಇನ್ನೊಂದು ಕಡೆ ಸೈಡು ನಾನು ಒಂದೊಂದೇ ಸ್ಟೆಪ್ಸ್ನ ತೆಗ್ದು ಅಲ್ಲಿ ಬೇಡದಲ್ಲೇ ಇರೋವಂಥ ವಸ್ತುಗಳನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದೆಲ್ಲ ಬೇಕಾಗಿರಲ್ಲ, ಅಂಥ ವಸ್ತುಗಳನ್ನ ಸಹ ತೆಗೆದುಬಿಟ್ರೆ ಸೊ ನೆಕ್ಸ್ಟು ಅಲ್ಲಿ ಆ ಜಾಗಕ್ಕೆ ಬೇರೆ ವಸ್ತುಗಳೇ ಹ್ಯಾಡ್ ಆಗಿಬಿಟ್ಟಿರುತ್ತೆ. ಅದು ಕಾಮನ್ನು ಎಲ್ಲರ ಮನೆಯಲ್ಲೂ. ಸೊ ನಮ್ಮ ಮನೆಯಲ್ಲೂ ಅಷ್ಟೇ ಅದೇ ಥರನೇ ಬೇಡದಲ್ಲೇ ಇರೋ ವಸ್ತುನೆಲ್ಲ ನಾನು ಈ ಥರ ಮನೆ ಕ್ಲೀನ್ ಮಾಡಬೇಕಾದ್ರೆ ತೆಗ್ದಾಕ್ಬಿಡ್ತೀನಿ. ಸೊ ಕೆಲವೊಂದು ಸರಿ ಆ ವಸ್ತುಗಳು ಬೇಕಾಗಿರಲ್ಲ, ಆದ್ರೂ ಸಹ ಇಟ್ಕೊಂಡ್ಬಿಟ್ಟಿರ್ತೀವಿ, ಏನಕ್ಕಾದ್ರೂ ಬೇಕಾಗುತ್ತೇನೋ ಅನ್ನೋ ಥರ. ಸೊ ಅದನ್ನು ಸಹ ಕೆಲವೊಂದೆಲ್ಲ ತುಂಬ ಐಟಮ್ಸ್ನೆಲ್ಲ ತೆಗಿತಾ ಇರ್ತೀನಿ. ನಾನಂತೂ ಯಾವಾಗಲೂ ಕ್ಲೀನ್ ಮಾಡಿದಾಗ ಸುಮಾರು ಐಟಮ್ಸು ನನಗೆ ಪ್ಲಾಸ್ಟಿಕ್ಸು ಆ ಥರ ಎಲ್ಲ ಎಕ್ಸ್ಟ್ರಾ ಮಾಡಿಕೊಂಬಿಟ್ಟಿರ್ತೀನಿ. ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳಿ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಒಂದೊಂದ್ಸರಿ ಡೀಪ್ ಕ್ಲೀನಿಂಗ್ ಥರ. ನಂತರ ಕಿಟಕಿಗಳನ್ನೆಲ್ಲ ನೋಡಿ ಈ ಥರ ವಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡಿಕೊಂಡೆ. ಸೊ ವಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದು ಒಂಥರ ಯೂಸ್ಫುಲ್ ಆಯಿತು, ತುಂಬಾ ಚೆನ್ನಾಗಿದೆ. ಸೊ ಆ ಡಸ್ಟೆಲ್ಲ ನೀಟಾಗಿ ಕಲೆಕ್ಟ್ ಮಾಡ್ಕೊಂಬಿಡುತ್ತೆ. ಅದು ಎಷ್ಟು ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಅಂದರೆ ನಾವು ಅದು ಮತ್ತೆ ಏನು ತೇವದ ಬಟ್ಟೆಯಲ್ಲೆಲ್ಲ ಒರೆಸೋ ಅಂಥ ಅವಶ್ಯಕತೆನೇ ಇಲ್ಲ. ಆ ಥರ ನೀಟಾಗಿ ಕ್ಲೀನಾಗಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ನೀಟಾಗಿ ತೆಗೆದುಕೊಂಡ್ಬಿಡುತ್ತೆ. ನೋಡಿ ನಾನು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ, ಕಿಟಕಿ ವಿಂಡೋಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂದರೆ ನಾನು ಬಟ್ಟೆಯಲ್ಲೆಲ್ಲ ಒರೆಸ್ಕೊಳ್ಳೇ ಇಲ್ಲ ಈ ಸರಿ. ಫುಲ್ಲು ಈ ಒಂದು ವಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡಿಕೊಂಡೆ. ಸೊ ಅಂದರೆ ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಡಸ್ಟೆಲ್ಲ ಜಾಸ್ತಿನೇ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲಲ್ವ, ಹಾಗಾಗಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ನನಗಂತೂ ಈ ಹಬ್ಬಗಳು ಬಂತು ಅಂದರೆ ನನಗೊಂದು ವಾರ ಆದರೂ ಟೈಮ್ ಸಾಕಾಗೋದಿಲ್ಲ. ಸೊ ಕೆಲಸ ಅಂತ ಅಷ್ಟು ಕೆಲಸ ಇದ್ದೇ ಇರುತ್ತೆ. ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಎಷ್ಟು ಹರಡ್ಕೊಂಬಿಟ್ಟಿರ್ತೀನಿ ಅಂದರೆ ತುಂಬಾ ಹರಡ್ಕೊಂಬಿಟ್ಟಿರ್ತೀನಿ. ಎಲ್ಲನೂ ವಸ್ತು ಕೆಳಗಡೆನೇ ಇರುತ್ತೆ. ಅದನ್ನೆಲ್ಲ ಒಂದು ಕಡೆ ಸೈಡು ಆ ಒಂದು ಜಾಗಕ್ಕೆ ಸೇರಿಸೋದು ಅಂತಂದರೆ ಒಂದು ರಿಸ್ಕ್ ಕೆಲಸನೇ ಅಂತಲೇ ಹೇಳ್ಬೋದು. ಆ ಪ್ಲೇಸಿಗೆಲ್ಲ ಸೇರಿಸ್ತಾಯಿದ್ರೆ ಮತ್ತು ಕಿಚನ್ನು ಸ್ವಲ್ಪ ದೊಡ್ಡದಾಗಿದ್ದರೆ ಅದರೊಳಗೆಲ್ಲ ಐಟಮ್ಸ್ ಎಲ್ಲ ಜಾಸ್ತಿ ಇಟ್ಕೊಂಡಿರ್ತೀವಿ. ಈ ಜಿರಳೆ ಆ ಥರದ್ದೆಲ್ಲ ಸೇರ್ಕೊಂಬಿಡುತ್ತೆ. ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಯಾವುದೇ ರೀತಿ ಜಿರಳೆ ಆಗಲಿ ಆ ಥರ ಎಲ್ಲ ಏನು ಸೇರೋದಾಗಲಿ ಆ ಥರ ಎಲ್ಲ ಏನೂ ಇರೋದಿಲ್ಲ. ಆಗಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೇ ಒಳ್ಳೆಯದು. ಈ ಕಿಚನಲ್ಲಿ ಅಂದರೆ ಕೆಲವೊಂದು ತುಂಬಾ ಬೇಡದಲ್ಲೇ ಇರೋವಂಥ ವಸ್ತುಗಳನ್ನೆಲ್ಲ ಸ್ಟೋರೇಜ್ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ಹಬ್ಬದ ಟೈಮ್ ಬಂತು ಅಂದಾಗ ಈ ಥರ ಎಲ್ಲ ರಿಮೂವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಬೇಡದಲ್ಲೇ ಇರೋವೆಲ್ಲ ಹೋಗಿಬಿಡುತ್ತಲ್ಲ. ಸೊ ಹಾಗಾಗಿ ನಂತರ ಇನ್ನೊಂದು ಕಡೆ ಸೈಡು ನೋಡಿ, ಇದು ಕಿಚನ್ನ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಇದು ಒಂದು ಚಿಮ್ನಿ ಕ್ಲೀನಿಂಗ್ ಮಾಡೋದು. ಈ ಒಂದು ಕ್ಲೀನಿಂಗ್ ಮಾಡಬೇಕು ಅಂದರೆ ನನಗೆ ತುಂಬಾ ಬೇಜಾರು. ಅಂದರೆ ಮತ್ತು ತುಂಬ ಆಯಿಲ್ ಎಲ್ಲ ಜಾಸ್ತಿ ಸ್ಟೋರೇಜ್ ಆಗೋದೇ ಇದರಿಂದ. ಅಂದರೆ ನಾವು ಅಡುಗೆ ಮಾಡೋವಂಥದ್ದು ಆಯಿಲ್ ಎಲ್ಲ ಹಾಕಿದಾಗ ಆ ಒಂದು ಚಿಮ್ನಿಯಿಂದ ಎಲ್ಲ ಎಳ್ಕೊಳ್ಳುತ್ತೆ. ಆ ಆಯಿಲ್ನೆಲ್ಲ ತೆಗಿಬೇಕು ಅಂತಂದರೆ ಅದೊಂದು ತುಂಬಾ ಸುಮಾರು ನಾವು ಈ ಒಂದು ಚಿಮ್ನಿನ 10 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಇದು ಕೆಟ್ಟೋಗೋದಾಗಲಿ ಏನೂ ಮಾಡಿಲ್ಲ. ಆ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಕೆಲವ್ರ ಮನೆ ಇದನ್ನೆಲ್ಲ ಯೂಸೇ ಮಾಡೋದಿಲ್ಲ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಕಬೋರ್ಡ್ಸ್ ಮೇಲೆ ಆಯಿಲ್ ಎಲ್ಲ ಕೂರೋದು ಅದೆಲ್ಲ ಏನೂ ಇರೋದಿಲ್ಲ. ಸೊ ನಂತರ ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ಒಂದು ಕೊನೆ ವಿಡಿಯೋವರೆಗೂ ನೋಡಿ.
ಸೊ ನಾನು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಫಸ್ಟು ಒಂದು ಕಡೆ ಸೈಡಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ. ಫಸ್ಟು ಮೇಲ್ಗಡೆ ಸಜ್ಜಾಯಿಂದ ಕ್ಲೀನ್ ಮಾಡಿಕೊಂಡು ವಿಂಡೋ ಹತ್ರ ಇರೋವಂಥ ಬಾಕ್ಸಸ್ಸು ಮತ್ತು ನಂತರ ಈ ಒಂದು ಸಜ್ಜಾ ಮೇಲೆ ನಂತರ ಅದ್ರ ಕೆಳಗಡೆ ಸ್ಪೂನು ಮತ್ತು ಗ್ಲಾಸಸ್ಸು ಇಡೋವಂಥ ತಟ್ಟೆಗಳಿಡೋವಂಥ ಒಂದು ರ್ಯಾಕ್ಗಳನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಒಂದೊಂದಾಗಿ ಈ ಒಂದು ವಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡಿಕೊಂಡೆ. ಸೊ ಸಣ್ಣದು ಧೂಳು ಸಹ ವಾಕ್ಯೂಮ್ ಕ್ಲೀನರಲ್ಲಿ ಬಂತು. ಸೊ ವಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದು ತುಂಬ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಧೂಳೆಲ್ಲ ಡಸ್ಟೆಲ್ಲ ಇರುತ್ತಲ್ಲ ಆ ಡಸ್ಟನ್ನೆಲ್ಲ ಹೇಳ್ಕೊಂಬಿಡುತ್ತೆ. ನಮ್ಮನೇಲಿ ಬೇರೆ ಗಲೀಜಾಗೋದಕ್ಕಿಂತ ಔಟ್ಸೈಡಿಂದ ಬರೋವಂಥ ಡಸ್ಟೇ ಜಾಸ್ತಿ. ಸೊ ರೋಡ್ ಪಕ್ಕನೇ ಇರೋದ್ರಿಂದ ಮನೆ ತುಂಬಾ ಡಸ್ಟ್ ಬಂದಿರುತ್ತೆ. ಹಾಗಾಗಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಕ್ಲೀನ್ ಅಂದರೆ ಎಲ್ಲ ಅರೇಂಜ್ ಮಾಡ್ಕೊಂಡು ಆದಮೇಲೆ ಬೇಡದಲ್ಲೇ ಇರೋವಂಥ ವಸ್ತುನೆಲ್ಲ ರಿಮೂವ್ ಆದಮೇಲೆ ಸೊ ನೀಟಾಗಿ ನೋಡಿ ಈ ಥರ ವಾಕಿಂಗ್ ಮಾಡಿಕೊಂಡೆ. ಇಲ್ಲಿ ನೀಟಾಗಿ ಕ್ಲೀನ್ ಆಯಿತು. ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದಾಗಿ ನಾನು ಮಾಡ್ಕೊಂಡು ಹೋದೆ. ಸೊ ತುಂಬ ಡೀಪಾಗಿ ನಾನು ತೋರಿಸಿಲ್ಲ, ಯಾಕೆಂದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಒಂದು ಕಿಚನ್ ಟೂರ್ನೇ ಮಾಡ್ತೀನಿ. ಸೊ ಆ ಒಂದು ಟೂರಲ್ಲಿ ನಾನು ಹೇಳ್ತೀನಿ ನಾನು ಯಾವ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಅಂತ ಹೇಳಿ ಆ ಒಂದನ್ನು ಹಬ್ಬ. ಸೊ ಫೈನಲಿ ನಾನು ಮತ್ತು ಹಸ್ಬೆಂಡು ಇಬ್ಬರು ಸೇರಿಕೊಂಡು ಚಿಮ್ನಿ ಅಂತ ಹೇಳಿದ್ನಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತಿದ್ದೆ. ನಾನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ಕಡೆ ಸೈಡು ಹಸ್ಬೆಂಡು ಚಿಮ್ನಿನ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡ್ಕೊಡ್ತಿದ್ರು. ಅದರೊಳಗೆ ನಾನು ಹೇಳಿದಾಗೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದನ್ನು ಕ್ಲೀನ್ ಮಾಡೋದಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದನ್ನು ನಾನು ಈ ಸರಿ ತುಂಬಾ ಟ್ರಿಕ್ಕಿಯಾಗಿ ಮತ್ತು ತುಂಬ ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡಿಕೊಂಡೆ. ಸೊ ಜಸ್ಟು ಆ ಒಂದು ಟಿಪ್ಸ್ನ ಫಾಲೋ ಮಾಡಿದೆ, ನೋಡೋಣ ಯೂಸ್ ಆಗುತ್ತೇನೋ ಅಂತ ಹೇಳಿ. ಸೊ ತುಂಬಾ ಯೂಸ್ಫುಲ್ ಆಯಿತು ಫ್ರೆಂಡ್ಸ್. ನಿಮ್ಮ ಮನೇಲಿ ಏನಾದರೂ ಈ ಥರ ಒಂದು ಚಿಮ್ನಿ ತೊಳೆಯೋದಕ್ಕೆ ತುಂಬ ಕಷ್ಟ ಆಯಿತು ಅಂತರ ಎಲ್ಲ ಏನಾದರೂ ಇದ್ದರೆ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನಾನು ತೋರಿಸ್ತಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿ. ಇದು ನಾನು ಆಯಿಲ್ ಇದ್ದಿದ್ದನ್ನ ನಾನು ವಿಡಿಯೋ ಮಾಡಲಿಲ್ಲ, ಯಾವ ಥರ ಎಷ್ಟು ಆಯಿಲ್ ಇತ್ತು ಅಂತ ಹೇಳಿ. ನೋಡಿ ನಾನು ಇದು ಒಂದು ಗುಡ್ ಹೋಮ್ ಅಂತ ಹೇಳಿಬಿಟ್ಟು ಅನ್ಬ್ಲಾಕ್ ಅಂತ ಹೇಳಿಬಿಟ್ಟು ಈ ಒಂದು ಪೌಡರ್ ಇರುತ್ತೆ. ಈ ಪೌಡರ್ನ ನಾವು ಬಿಸಿನೀರು ಮತ್ತು ಸರ್ಫ್ ಎಕ್ಸೆಲ್ ಪೌಡರ್ ಹಾಕಿ ನೆನೆ ಹಾಕಿ ಜಸ್ಟ್ ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು. ತುಂಬ ಜಾಸ್ತಿ ಹೊತ್ತು ಬಿಡಬೇಡಿ, ಇಲ್ಲ ಅಂದರೆ ಎಲ್ಲ ಒಂದು ಆ್ಯಸಿಡ್ ಮಾರ್ಕ್ ಥರ ಆಗಿಬಿಡುತ್ತೆ. ಸೊ ಇದನ್ನು ಒಂದು ದೊಡ್ಡದಾಗಿರೋವಂಥ ಒಂದು ಬೌಲ್ಗೆ ಹಾಕಿಬಿಟ್ಟು ಇದನ್ನು ಈ ಥರ ಬಿಸಿನೀರು ಅಂದರೆ ಬಿಸಿನೀರಲ್ಲೇ ತೊಳಿಬೇಕು. ಇಲ್ಲ ಅಂತಂದರೆ ನೀವು ನಾರ್ಮಲ್ ವಾಟರಲ್ಲಿ ತೊಳೆದ್ರೆ ಆ ಒಂದು ಆಯಿಲ್ ಕಂಟೆಂಟ್ ಹೋಗೋದಿಲ್ಲ. ಸೊ ಆ ಒಂದು ಪೌಡರ್ನ ನೀಟಾಗಿ ಸ್ಪ್ರಿಂಕ್ ಮಾಡಿ ಹಾಕಿ ಜಸ್ಟ್ ನಾವು ಕೈಯಲ್ಲಿ ವಾಶ್ ಮಾಡಿದ್ವಿ, ಬಟ್ ನೀವು ಕೈಯಲ್ಲೆಲ್ಲ ವಾಶ್ ಮಾಡಬೇಡಿ. ನೀವು ಅದಕ್ಕೆ ಅಂತಲೇ ಸ್ವಲ್ಪ ಗ್ಲೌಸ್ ಹಾಕ್ಕೊಂಡು ವಾಶ್ ಮಾಡಿದ್ರೆ ನಿಮಗೆ ಕೈ ಸೇಫ್ಟಿಯಾಗೂ ಇರುತ್ತೆ ಮತ್ತು ಯಾವುದೇ ರೀತಿ ನಿಮಗೆ ಉರಿ ಬರೋದಾಗಲಿ ಆ ಥರ ಎಲ್ಲ ಆಗಲ್ಲ. ಸೊ ತುಂಬ ತುಂಬ ಪವರ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಇದಕ್ಕೆ ಗ್ಲೌಸ್ ಯೂಸ್ ಮಾಡಿ. ಇದಕ್ಕೆ ಸಪ್ರೇಟಾಗಿ ಒಂದು ಸ್ಕ್ರಬ್ಬಿಂಗ್ ತೊಗೊಂಡು ಸ್ಕ್ರಬ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಿಧಾನ, ಅದು ಎಸ್ಪುಡಿ ಆಮೇಲೆ ನಾರು. ಹಾಂ ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಎಲ್ಲ ಸ್ಕ್ರಬ್ಬಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಆಯಿಲ್ ಬಂದು ಸ್ಟೋರ್ ಆಗುವಂಥದ್ದು ಎಕ್ಸ್ಟ್ರಾ, ಅಂದರೆ ನಾವು ಮಾಡ್ತೀವಲ್ವ ಅಡುಗೆ ಎಲ್ಲ. ಸೊ ಆ ಒಂದು ಆಯಿಲ್ಲು ಆ ಹೊರಗಡೆ ಸೈಡು ಅಂದರೆ ಸ್ಪ್ರೆಡ್ ಆಗೋದಿಲ್ಲ. ಅದು ಬಂದು ಇಲ್ಲಿ ಸ್ಟೋರ್ ಆಗಿ ಆ ಒಂದು ಫಿಲ್ಟರ್ ಕೆಳಗಡೆ ಒಂದು ಸಣ್ಣದಾಗಿ ಬೌಲ್ ಕೊಟ್ಟಿರ್ತಾರೆ, ಆ ಬೌಲೊಳಗೆ ತುಂಬಾ ಸ್ಟೋರ್ ಆಗಿತ್ತು. ಸೊ ನಾನು ತುಂಬ ದಿವಸ ಆಗಿತ್ತು ಇದನ್ನು ಕ್ಲೀನ್ ಮಾಡೋದಕ್ಕೆ, ತುಂಬಾ ಬೇಜಾರಾಗ್ತಿತ್ತು. ಸೊ ಇವಾಗಂತೂ ಐಡಿಯಾ ಗೊತ್ತಾಯಿತು. ಸೊ ಇನ್ಮೇಲೆ ಕ್ಲೀನ್ ಮಾಡೋದಕ್ಕೆಲ್ಲ ಬೇಜಾರು ಆಗೋದಿಲ್ಲ. ಸೊ ನನ್ನ ಫಸ್ಟು ಐಡಿಯಾ ಎಲ್ಲ ಗೊತ್ತಿರಲಿಲ್ಲ, ಇದನ್ನು ಹೆಂಗಪ್ಪ ಕ್ಲೀನ್ ಮಾಡೋದು ಅಂದ್ಬಿಟ್ಟು ಕೆಲವೊಂದು ಟ್ರಿಕ್ಸ್ನೆಲ್ಲ ಮಾಡ್ತಿದ್ದೆ, ಬಟ್ ಆದರೂ ಯೂಸ್ ಆಗ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಇದನ್ನು ನೋಡೋಣ ಅಂತ ಹೇಳಿ ಆ ಒಂದು ಪೌಡರ್ನ ಹಾಕಿ ಕ್ಲೀನ್ ಮಾಡಿದ್ದು. ಸೊ ತುಂಬ ಕ್ಲೀನಾಗಿ ಒಂದು ಸ್ವಲ್ಪನೂ ಜಿಡ್ಡು ಇಲ್ದಲೆ ಆ ರೀತಿ ಆಯಿತು. ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಎಲ್ಲ ಮಾಡಿಲ್ಲ, ಜಸ್ಟ್ ರಿಯಲಾಗಿ ಯಾವ ಥರ ನಾನು ಕ್ಲೀನ್ ಮಾಡಿದ್ನೋ ಅದೇ ರೀತಿ ಕ್ಲೀನ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ಕಡೆ ಮನೆ ಕೆಲಸ ಎಲ್ಲ ಮಾಡಿ ಸಾಕಾಗಿದೆ ಅಂತ ಹೇಳಿ ಹಸ್ಬೆಂಡು ರಸಮ್ ಮಾಡ್ತಾಯಿದ್ದಾರೆ. ಅವರೇ ರಸಮ್ಮು ಆ ಥರ ಎಲ್ಲ ಸಣ್ಣ ಪುಟ್ಟ ರಸಮ್ ಆಗಲಿ ಅದನ್ನೆಲ್ಲ ಅವರೇ ಮಾಡ್ತಾರೆ. ನೈಟು ಊಟಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ಅವರು ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಜಸ್ಟ್ ಹೇಳಿಕೊಡು ಅಂತ ಹೇಳಿ ಹಸ್ಬೆಂಡ್ಗೆ ಹೇಳ್ಕೊಡ್ತಿದ್ದೆ. ಸಣ್ಣ ಪುಟ್ಟದಷ್ಟೇ ಹೇಳ್ಕೊಡೋವಂಥದ್ದು. ಇನ್ನು ಮಿಕ್ಕಿದ ಟೈಮೆಲ್ಲ ಅವರೇ ಸಿಂಪಲ್ಲಾಗಿ ಒಂದು ರಸಮ್ನ ಮಾಡಿಕೊಡ್ತಾರೆ.
ಈ ಒಂದು ರಸಮ್ಮು ಬಂದು 15 ಮಿನಿಟ್ಸಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ಏನು ಜಸ್ಟ್ ಸಿಂಪಲ್ಲು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಕೊಂಡು ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇನ್ನೊಂದು ಕಡೆ ಸೈಡು ಸಾಸಿವೆ, ಬೆಳ್ಳುಳ್ಳಿ ಮತ್ತು ಮೆಣಸು, ಜೀರಿಗೆ ಇಷ್ಟನ್ನು ಪೌಡರ್ ಮಾಡಿಕೊಂಡು ಅದನ್ನು ಈ ಥರ ಒಂದು ಕುಟ್ಟಾಣಿಯಲ್ಲಿ ಕುಟ್ಕೊಂಡು ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ನಾವು ಕುಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಪೌಡರು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, ಸ್ವಲ್ಪ ಬೆಲ್ಲ, ನಂತರ ಇದಕ್ಕೆ ಹುಣಸೆ ಹಣ್ಣಿಂದು ರಸನಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಟೊಮೆಟೊ ಬೆಂದಾಗ ಆ ಬಿಸಿ ನೀರಿಗೆ ಹುಣಸೆ ಹಣ್ಣು ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಸಹ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದು ತುಂಬಾ ಈಸಿ, ಬೇಗನೂ ಮಾಡ್ಕೊಳ್ಬೋದು. ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಒಂದು ರಸಮ್ ಆಗಿಬಿಡುತ್ತೆ. ಸೊ ನೈಟು ಕೆಲಸ ಎಲ್ಲ ಮಾಡಿ ತುಂಬ ಸ್ಟ್ರೈನ್ ಆಗಿತ್ತು, ಹಾಗಾಗಿ ಏನಪ್ಪ ಅಡುಗೆ ಮಾಡೋದು ಅನ್ನೋ ಟೈಮಲ್ಲಿ ಈ ಒಂದು ರಸಮ್ ಮತ್ತು ರೈಸ್, ಬಿಸಿ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಸ್ಬೆಂಡ್ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಥರ ಒಂದು ರಸಮ್ನ, ಸಿಂಪಲ್ಲಾಗಿರ್ತಕ್ಕಂಥ ಒಂದು ರಸಮ್ನ ನೀವು ಕೂಡ ಮಾಡ್ಕೊಳ್ಳಿ. ಸೊ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ಖಾರಕ್ಕೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ನಿಮಗೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಪೌಡರ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಜಸ್ಟ್ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲು. ಇದು ಒಂಥರ ಉಪ್ಸಾರು ಮತ್ತು ರಸಮ್ ಟೈಪಲ್ಲಿರುತ್ತೆ. ನಿಮಗೆ ಸ್ವಲ್ಪ ಗಟ್ಟಿಯಾಗಾದರೂ ಮಾಡ್ಕೊಳ್ಬೋದು ಅಥವಾ ಕುಡಿಯೋ ರೀತಿ ತೆಳುವಾಗಾದರೂ ಮಾಡ್ಕೊಳ್ಬೋದು. ಸೊ ಇದು ಯಾರು ಬ್ಯಾಚುಲರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಮಾಡಿಕೊಂಡು ತಿನ್ನುವಂಥ ಈ ಒಂದು ರಸಮು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ಕಿಚನ್ ಕ್ಲೀನಿಂಗು, ಹಬ್ಬದ ಒಂದು ಪ್ರಿಪರೇಷನ್ ಎಲ್ಲ ಯಾವ ಥರ ನಡೀತಿದೆ ಅಂತ ಹೇಳಿ. ನನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲೂ ಸಹ ಯಾವ ಥರ ಹಬ್ಬದಕ್ಕೆ ಶಾಪಿಂಗ್ ಮಾಡಿದ್ದೀನಿ ಮತ್ತು ಫುಲ್ಲು ಯಾವ ಥರ ಹೋಮ್ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಒಂದು ಕಿಚನ್ ಈ ಒಂದು ಕ್ಲೀನಿಂಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.